ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಡೈಜೆಸ್ಟ್ ಪ್ರಾಬ್ಲಮ್ಗೆ ಒಂದು ಬೆಸ್ಟ್ ಟಿಪ್ಸನ್ನು ತಿಳಿಸಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಹೋಮ್ ರೆಮಿಡಿಯನ್ನು ಕೂಡ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ರೀತಿ ರೈಸನ್ನು ಮಾಡಿದಾಗ ಒಂದೇ ಕೆಲಸನ ನಾವು ಮಾಡೋದೇ ಇಲ್ಲ. ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಇನ್ನೊಂದು ಕಡೆ ನಾವು ಇನ್ನೊಂದು ಅಡುಗೆನ ಮಾಡ್ತಾ ಇರ್ತೀವಿ. ಸೊ ಅವಾಗ ಈ ರೀತಿ ರೈಸನ್ನು ನಾವು ಅಕ್ಕಿ ಹಾಕಿಟ್ಟ ತಕ್ಷಣ ಇದು ಕುದಿಯೋದ್ರಲ್ಲೂ ಬಿಟ್ಟಾಗ ಉಕ್ಕು ಬರ್ತಾ ಇರುತ್ತೆ, ಅಂದರೆ ಔಟ್ಸೈಡ್ ಎಲ್ಲ ಬಂದು ಚೆಲ್ತಾ ಇರುತ್ತಲ್ವ. ಸೊ ಅವಾಗ ನೀವು ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಮಾಡೋದು ಅಂತಂದರೆ, ಇದರಲ್ಲಿ ನೀವು 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರೈಸ್ ನೀವು ಸಿಲಿಂಡರ್ ಎಷ್ಟು ಹೈಯಲ್ಲಿಟ್ಟರೂ ಉಕ್ಕು ಬರೋದಿಲ್ಲ, ನೀಟಾಗಿ ಇದು ಒಳಗಡೆನೆ ಬಾಯ್ಲ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಮೊದಲಾಗಿದ್ದರೆ ರೈಸು ಔಟ್ಸೈಡ್ ಬರ್ತಾ ಇತ್ತು ಉಕ್ಕು ಎಲ್ಲನೂ. ಸೊ ಇವಾಗ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ಕುಕ್ ಮಾಡೋದ್ರಿಂದ ರೈಸ್ ತುಂಬ ಸ್ಮೂತಾಗಿ ಬರುತ್ತೆ. ಹಾಗೆಯೇ ಇನ್ನೊಂದು ಸೈಡ್ ಕೆಲಸ ಮಾಡುವಾಗ ರೈಸ್ ಉಕ್ಕುತ್ತೆ ಅನ್ನೋ ವರಿನೂ ಕೂಡ ಇರೋದಿಲ್ಲ. ಸಿಲಿಂಡರ್ ಎಲ್ಲನೂ ಹಾಳಾಗಿ ಒಂದೊಂದು ಸರಿ ಉಕ್ಕಿ ಬಂದು ಸಿಲಿಂಡರ್ ಆಫ್ ಆಗಿರುತ್ತೆ, ನಾವು ನೋಡ್ಕೊಂಡೇ ಇರೋದಿಲ್ಲ. ಸೊ ಈ ಒಂದು ಪ್ರಾಬ್ಲಮ್ಸನ್ನು ಅವಾಯ್ಡ್ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ರೀತಿ ಶುಂಠಿನ ಸ್ವಲ್ಪ ಜಾಸ್ತಿನೇ ತಂದು ಶುಂಠಿ ಚಟ್ನಿ ಆಗಿರ್ಬೋದು, ಹಾಗೆಯೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ಬೇಕಾದ್ರೆ ಇದರ ಮೇಲ್ಗಡೆ ಇರುವಂಥ ಸಿಪ್ಪೆ ಎಲ್ಲನೂ ರಿಮೂವ್ ಮಾಡ್ತೀವಲ್ವ, ಇದನ್ನು ನೀವು ಸ್ಪೂನಿಂದ ಅಥವಾ ಚಾಕಿನ ಸಹಾಯದಿಂದ ಸಿಪ್ಪೆನ ರಿಮೂವ್ ಮಾಡೋದಕ್ಕೆ ಹೋದರೆ ಇದರಲ್ಲಿರ್ತಕ್ಕಂಥ ಅಲ್ಲ ಎಲ್ಲನೂ ಕಂಪ್ಲೀಟಾಗಿ ರಿಮೂವ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗ್ದೇ ಇದನ್ನು ನೀವು ಜಸ್ಟ್ ಈ ರೀತಿ ಟೀ ಸೋಸುವಂಥ ಸ್ಟೇನರಿಂದನೂ ಕೂಡ ಇದರ ಸಿಪ್ಪೆನ ರಿಮೂವ್ ಮಾಡ್ಬೋದು. ಸೊ ಇದರಲ್ಲಿ ಮಣ್ಣಿನಂಶ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಇದನ್ನು ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ಟೇನರ್ಗೆ ಜಸ್ಟ್ ಈ ರೀತಿ ರಬ್ ಮಾಡಿದರೆ ಸಾಕು, ನೀಟಾಗಿ ಶುಂಠಿ ಮೇಲ್ಗಡೆ ಇರುವಂತಹ ಸಿಪ್ಪೆ ಎಲ್ಲನೂ ನೀಟಾಗಿ ರಿಮೂವ್ ಮಾಡ್ಬೋದು. ಸೊ ಎಷ್ಟು ನೀಟಾಗಿ ಸಿಪ್ಪೆ ಒಂದೇನೆ ರಿಮೂವ್ ಆಗಿದೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಈ ರೀತಿ ಇನ್ವಿಟೇಷನ್ ಇವಾಗ ಮದುವೆ ಸೀಸನ್ಗಳು ಸ್ಟಾರ್ಟ್ ಆಗೋದ್ರಿಂದ ಜಾಸ್ತಿನೇ ಇನ್ವಿಟೇಷನ್ ಕಾರ್ಡ್ಗಳು ಮನೆಗೆ ಕೊಡ್ತಾ ಇರ್ತಾರೆ. ಸೊ ಮದುವೆ ಎಲ್ಲನೂ ಮುಗಿದ ನಂತರ ಈ ರೀತಿ ಕಾರ್ಡ್ಗಳನ್ನು ನೀವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ. ಸೊ ಇದರಿಂದ ನೀವು ಬಟ್ಟೆಗಳನ್ನು ನೀಟಾಗಿ ಐರನ್ ಥರನೇ ಫೋಲ್ಡ್ ಮಾಡಿ ಇಡ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಬಟ್ಟೆಗಳನ್ನು ವಾಶ್ ಮಾಡಿದ ನಂತರ ನಾವು ಹಾಗೇ ಫೋಲ್ಡ್ ಮಾಡಿ ಇಡೋದ್ರಿಂದ ಈ ಬಟ್ಟೆಗಳು ವೇರ್ ಮಾಡಿದಾಗ ಅಷ್ಟೊಂದು ಮಕ್ಕಳ ಯೂನಿಫಾರ್ಮ್ ಆಗಿರ್ಬೋದು, ದೊಡ್ಡವರ ಆಫೀಸಿಗೆ ಹೋಗಿರುವ ಶರ್ಟ್ಗಳಾಗಿರ್ಬೋದು, ಅಷ್ಟೊಂದು ಕಂಫರ್ಟ್ ಅಂತ ಅನ್ಸೋದಿಲ್ಲ. ಅಲ್ಲಲ್ಲಿ ಫೋಲ್ಡ್ ಮಾಡಿರುವಂತಹ ಕಲೆಗಳು ಹಾಗೇನೆ ಕಾಣಿಸ್ತಾ ಇರುತ್ತೆ. ಸೊ ಆ ರೀತಿ ಮಾಡ್ತೇನೆ ನೀವು ಈ ರೀತಿ ಇನ್ವಿಟೇಷನ್ ಕಾರ್ಡ್ಗಳಿಂದ ಈ ರೀತಿ ನೀವು ಫೋಲ್ಡ್ ಮಾಡಿ ಇಡ್ಬೋದು. ಈ ರೀತಿ ಬಟ್ಟೆಗಳನ್ನು ಫೋಲ್ಡ್ ಮಾಡಿ ಇಡೋದ್ರಿಂದ ನೀವು ಕಡಿಮೆ ಪ್ಲೇಸಲ್ಲಿ ಜಾಸ್ತಿ ಬಟ್ಟೆಗಳನ್ನು ಸ್ಟೋರ್ ಕೂಡ ಮಾಡ್ಬೋದು ಕಬೋರ್ಡ್ಗಳಲ್ಲಿ. ಹಾಗೇನೆ ಬಟ್ಟೆಗಳು ತುಂಬಾನೇ ನೀಟಾಗಿರುತ್ತೆ, ಐರನ್ ಮಾಡಿದ ಥರನೇ ಇರುತ್ತೆ. ಒಂದೊಂದ್ಸರಿ ಐರನ್ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೂ ನೀವು ಈ ರೀತಿ ಇನ್ವಿಟೇಷನ್ ಕಾರ್ಡ್ಗಳನ್ನು ಬಳಸಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಎಳೆನೀರು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಮ್ಮ ಕಿಡ್ನಿ ಸ್ಟೋನ್ಗಳನ್ನು ರಿಮೂವ್ ಮಾಡುವಂಥ ಒಂದು ಕೆಲಸನ ಮಾಡುತ್ತೆ. ಸೊ ಹಾಗೇನೆ ಇದರಲ್ಲಿ ನಾವು ನೈಟ್ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನನ್ನು ಹಾಕಿ ನೆನೆ ಹಾಕಿಟ್ಟು ಇದನ್ನು ನೀವು ಮಾರ್ನಿಂಗ್ ಒಂದು ಸ್ವಲ್ಪ ನಿಂಬು ಹಣ್ಣಿನ ರಸನ ಹಾಕಿ ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಸೊ ನಿಮಗೆ ಡೈಜೆಸ್ಟ್ ಪ್ರಾಬ್ಲಮ್ ಇದೆ ಅಂತ ಅನ್ನೋರಾದರೆ ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಸೋದಿಸ್ಕೊಂಡು ಕುಡಿಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಳೆನೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಓವರ್ ನೈಟ್ ಹಾಗೇನೆ ನೆನೆಯಲು ಬಿಡ್ತಾ ಇದ್ದೀನಿ. ನಂತರ ಇದನ್ನ ಮಾರ್ನಿಂಗ್ ಸೋದಿಸ್ಕೊಂಡು ಇದರಲ್ಲಿ ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡಿ ಕುಡಿಯೋದು. ಸೊ ಅಜ್ವೈನ್ ಕೂಡ ಅಷ್ಟೇನೆ ನಮ್ಮ ಡೈಜೆಷನ್ ಪ್ರಾಬ್ಲಮ್ಗಳ ಏನೆಲ್ಲ ಇದೆ ಅಲ್ವಾ, ಅದನ್ನೆಲ್ಲನೂ ನೀಟಾಗಿ ರಿಮೂವ್ ಮಾಡುತ್ತೆ. ಸೊ ನೀವು ಡಯಟಲ್ಲಿ ಇದ್ದೀರಂದ್ರೂ ಕೂಡ ಈ ಒಂದು ರೆಮಿಡಿನ ಕುಡಿಬೋದು. ಸೊ ನೀವು ಎಕ್ಸಸೈಸ್ ಮಾಡ್ತೇನೆ ನಿಮ್ಮ ಫ್ಯಾಟನ್ನು ರಿಲೀಸ್ ಕೂಡ ಮಾಡುತ್ತೆ. ಸೊ ಈ ರೀತಿ ನೀವು ವೀಕ್ಲಿ 1 ಟೈಮ್ ಕುಡಿಯೋದ್ರಿಂದ ಹಸುವಾಗ್ತಾ ಇರಲ್ಲ ಒಬ್ರೊಬ್ಬರಿಗೆ. ಸೊ ಸುಮ್ಮನೆ ಗ್ಯಾಸ್ ಎಲ್ಲನೂ ಆಗ್ತಾ ಇರುತ್ತಲ್ವ. ಸೊ ಅಂಥವ್ರು ಈ ಒಂದು ರೆಮಿಡಿನ ಟ್ರೈ ಮಾಡ್ಬೋದು. ಸೊ ನೀಟಾಗಿ ನಿಮ್ಮ ಒಂದು ಡೈಜೆಷನ್ ಸಿಸ್ಟಮ್ನ ಕ್ಯೂರ್ ಮಾಡುವಂಥ ಒಂದು ಕೆಲಸನ ಮಾಡುತ್ತೆ. ಒಬ್ರೊಬ್ಬರಿಗೆ ಡೈಜೆಸ್ಟ್ ಆಗ್ತಾ ಇಲ್ಲ, ಗ್ಯಾಸ್ ಇದೆ ಅಂತೇಳಿ ಏನೋ ಕುಡಿಯೋದು, ಸೋಡಾ ಕುಡಿಯೋದು, ಟ್ಯಾಬ್ಲೆಟ್ಸ್ನ ತಗೊಳ್ಳೋದು ಮಾಡ್ತಾ ಇರ್ತೀರಲ್ವ. ಸೊ ಅಂಥವ್ರು ಇದನ್ನು ನೀವು ವೀಕ್ಲಿ 1 ಟೈಮ್ ಟ್ರೈ ಮಾಡ್ಬೋದು. ಸೊ ಇವೆಲ್ಲವೂ ಹೆಲ್ದಿಯಾದಂತಹ ವಸ್ತುಗಳೇ ಆಗಿರೋದ್ರಿಂದ ನಿಮ್ಮ ಡೈಜೆಸ್ಟ್ ಸಿಸ್ಟಮ್ನ ತುಂಬಾ ಚೆನ್ನಾಗಿ ಕ್ಯೂರ್ ಮಾಡುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ?
ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಮಿಕ್ಸಿ ಜಾರ್ ಹೆಣ್ಮಕ್ಳಿಗೆ ಕಿಚನ್ನಲ್ಲಿ ಒಂದು ಬೆಸ್ಟ್ ಹೆಲ್ಪರ್ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಯಾವುದೇ ರೆಸಿಪೀಸ್ಗಳನ್ನು ಮಾಡಿದ್ರೂ ನಾವು ಅದಕ್ಕೆ ಮಸಾಲ ರುಬ್ಕೊಳ್ಬೇಕಂದ್ರೆ ಮಿಕ್ಸಿ ಜಾರ್ ಜಸ್ಟ್ 2 ಮಿನಿಟ್ಸಲ್ಲಿ ಮಸಾಲಾನ ರುಬ್ಕೊಟ್ಬಿಡುತ್ತೆ. ಸೊ ಇದನ್ನು ನಾವು ಡೈಲಿ ಎಷ್ಟು ಕ್ಲೀನ್ ಮಾಡಿದ್ರೂ ಏನೆಲ್ಲ ಒಂದು ಡಸ್ಟ್ ಇದರಲ್ಲಿ ಸೇರ್ಕೊಳ್ತಾ ಇರುತ್ತೆ. ಒಂದೊಂದು ಸರಿ ಜಿರಳೆ ಇಲಿಗಳೆಲ್ಲನೂ ಇದ್ರ ವೈರೆಲ್ಲನೂ ಕಟ್ ಮಾಡ್ತಾ ಇರುತ್ತೆ. ಸೊ ಈ ರೀತಿ ನೀವು ಸಣ್ಣ ಸಣ್ಣ ಮಕ್ಕಳ ಟೀ ಶರ್ಟ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ. ಸೊ ಇದರಿಂದ ನೀವು ಈ ಒಂದು ಮಿಕ್ಸಿ ಜಾರ್ಗೆ ಒಂದು ಕ್ಯಾಪನ್ನು ರೆಡಿ ಮಾಡ್ಕೊಳ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ರಬ್ಬರ್ ಬ್ಯಾಂಡನ್ನು ನೆಕ್ ಸೈಡ್ಗೆ ಇದನ್ನು ಹಾಕ್ಕೊಂಡು ಈ ರೀತಿ ರಿವರ್ಸಲ್ಲಿ ಫೋಲ್ಡ್ ಮಾಡಿ, ನಂತರ ವಿಡಿಯೋದಲ್ಲಿ ತೋರಿಸಿದಾಗೇ ಈ ರೀತಿ ನೀವು ಹಾಕಿ ಇಡೋದ್ರಿಂದ ಮಿಕ್ಸಿ ಜಾರ್ ನೀವು ನೀಟಾಗಿ ಒರೆಸಿ ಈ ಕವರನ್ನು ಹಾಕಿ ಇಟ್ಕೊಳ್ಳೋದ್ರಿಂದ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಧೂಳು ಕೂಡ ಹೋಗೋದಿಲ್ಲ. ಹಾಗೆಯೇ ತುಂಬ ದಿನದವರೆಗೆ ಮಿಕ್ಸಿ ರಿಪೇರಿ ಬರೋದಿಲ್ಲ. ಸೊ ನಾವು ಬಳಸುವಂಥ ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ನಾವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಅಷ್ಟು ದಿನದವರೆಗೂ ಬಾಳಿಕೆ ಬರುತ್ತೆ. ಸೊ ಹಾಗಾಗಿ ಯಾವುದನ್ನು ಕೆಟ್ಟೋದ್ಮೇಲೆ ನಾವು ಕೇರ್ ಮಾಡೋದಕ್ಕಿಂತ ಕೆಟ್ಟೋಗೋದಕ್ಕಿಂತ ಮುಂಚೆನೇ ಎಲ್ಲಾನು ಸರಿ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ವಾ. ಸೊ ಈ ರೀತಿ ಸಣ್ಣ ಸಣ್ಣ ವಸ್ತುಗಳನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ರಿಯೂಸ್ ಮಾಡ್ಕೊಂಡು ನೋಡಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.